ಏನೋ ಮಾಡ್ತಾನೆ ಪ್ರದೀಪ್ ಈಶ್ವರು. ನೋಡ್ಬೇಕು ಜನ ಇವೆಲ್ಲ ಸ್ಕ್ಯಾಮು. NGO ತರ ಸಿಕ್ತು. ಏನಂದ್ರೆ ಇವರು ಫಾಲ್ಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಿದ್ರು, ಪ್ಲಾಸ್ಟಿಕ್ಸು, ಬಾಟಲ್ಸು. ಹಾಯ್ ಹಲೋ ನಮಸ್ಕಾರ ಬಸ್ಸು. ನೀವು ನೋಡ್ತಾ ಇದ್ದೀರಾ ದ ಹಿಟ್ ಮ್ಯಾನ್ ಶೋ, ನಮ್ಮ ನಡಿಗೆ ಪ್ರಕೃತಿಯ ಕಡೆಗೆ. ಸೊ ಬಸ್ಸು ತುಂಬ ದಿನ ಆಗಿತ್ತು ನಿಮ್ಮ ಭೇಟಿ ಆಗಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಶಿಷ್ಯನ ಎತ್ತಾಕೊಂಡು ಬಾಯ್ಸ್ ಜೊತೆ ಚಿಕ್ಕಬಳ್ಳಾಪುರ ಹೊರಟಿದ್ದೀನಿ. ಸೊ ಬಸ್ಸು ಚಿಕ್ಕಬಳ್ಳಾಪುರ ಅಂದರೆ ನಿಮಗೆಲ್ಲ ಏನು ನೆನಪಾಗುತ್ತೆ? ಸೊ ನನಗಂತೂ ಫಸ್ಟ್ ನೆನಪಾಗೋದೇ ನಂದಿ ಹಿಲ್ಸ್. ಸೊ ಅದಾದಮೇಲೆ ರೀಸೆಂಟಾಗಿ ಈಶಾ ಆಗಿದೆ, ಸೊ ಈಶಾ ನೆನಪಾಗುತ್ತೆ ಸೆಕೆಂಡ್ಲಿ. ಸೊ ಥರ್ಡಾಗಿ, ಸೊ ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು ಎಲ್ರಿಗಿದು ಕರೆಂಟ್ಲಿ 100% ಚಿಕ್ಕಬಳ್ಳಾಪುರ ಅಂದರೆ ತಲೆಗೆ ಬರೋದು ಒಂದೇ ಥಾಟು, ಪ್ರದೀಪ್ ಈಶ್ವರು. ನಮಸ್ಕಾರ ಸರ್. ಪಿ ಪ್ರದೀಪ್ ಅಂತ, ಪಿ ಫಾರ್ ಪೆರೇಸ್ ಅಂದರೆ ಇ ಫಾರ್ ಈಶ್ವರ್. ಸೊ ಪ್ರದೀಪ್ ಈಶ್ವರ್ ಅವರು ಒಂಥರ ಸೆಲೆಬ್ರಿಟಿ ಆಗ್ಬಿಟ್ಟಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಸೊ ಅವರು ಯಾವುದೇ ಮೂವಿಲಿ ಆ್ಯಕ್ಟ್ ಮಾಡಿಲ್ಲ, ಡೈರೆಕ್ಟ್ರ್ ಅಲ್ಲ, ಡೈಲಾಗ್ ರೈಟರ್ ಅಲ್ಲ, ಆದರೂ ಸಖತ್ತಾಗಿ ಡೈಲಾಗ್ ಬರೀತಾರೆ. ಸಿನಿಮಾದಲ್ಲಿ ಕೂಡ ಇಂಥ ಸ್ಕ್ರಿಪ್ಟ್ ಬರೆಯೋಕ್ಕಾಗಲ್ಲ. ರಾಜಮೌಳಿ ಅವ್ರನ್ನ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ದಿ ಬೆಸ್ಟ್ ಮೋಟಿವೇಶ್ನಲ್ ಸ್ಪೀಕರು. ಸೊ ಪ್ರೊಫೆಷ್ನಲಿ ಅವ್ರು ಬಂದ್ಬಿಟ್ಟು ಇವಾಗ ಕರೆಂಟ್ಲಿ ಚಿಕ್ಕಬಳ್ಳಾಪುರ MLA. ಸೊ ಎಸ್, ಸೊ ಬಾಸು ಶಿಷ್ಯನ ಎತ್ತಾಕೊಂಡು ಚಿಕ್ಕಬಳ್ಳಾಪುರ ಬಂದಿದ್ದೀವಿ. ಸೊ ಎಲ್ಲಿಗೆ ಅಂತಂದರೆ, ನಾವು ನಂದಿ ಹಿಲ್ಸ್ಗೂ ಬಂದಿಲ್ಲ, ಈಶಾಗೂ ಬಂದಿಲ್ಲ, ಅಥವಾ ಪ್ರದೀಪ್ ಈಶ್ವರ್ನ ಮೀಟ್ ಮಾಡ್ಕೊಂಡು ಹೋಗೋಣ, ಒಂದೆರಡು ಮೋಟಿವೇಶನ್ ಸ್ಪೀಚ್ ತೊಗೊಂಡು ಹೋಗೋಣ ಅಂತಲೂ ಬಂದಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸೊ ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಫಾಲ್ಸ್ ಹೆಸರು ಬಂದ್ಬಿಟ್ಟು ಕೇತನಹಳ್ಳಿ ಫಾಲ್ಸ್ ಅಂತ. ಸೊ ನೋಡೋಣ, ಒಂದು ವಾರದ ಮುಂಚೆಯಿಂದ ಮಳೆ ಬರ್ತಿದೆ, ಫಾಲ್ಸಲ್ಲಿ ನೀರಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ನೀರಿದ್ದರೆ ಸಾಕು. ಸೊ ಇವಾಗ ದೇವನಹಳ್ಳಿ ಹೈವೇಲಿದ್ದೀವಿ, ದೇವನಹಳ್ಳಿ ಏರ್ಪೋರ್ಟ್ ಹೈವೇ, ಹೊಸ್ದಾಗಿ ಬಿಲ್ಡಾಗಿರೋದು, ಸಕ್ಕತ್ತಾಗಿ ಮಾಡೋ ರೋಡು. ಸೊ ಸೂಪರ್ ಬೈಕ್ಗಳೆಲ್ಲ ಈ ರೋಡಿಗೆ ತರ್ಬೋದು, ಈ ಹಾಸನ ರೋಡ್ಗೆ ಹೋಗೋಕ್ಕಿಂತ. ಏಕೆಂದರೆ ಹಾಸನ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ಸೊ ಈ ರೋಡಿಗೆ ಬಂದರೆ ಟ್ರಾಫಿಕ್ ಇಲ್ಲ, ಏನಿಲ್ಲ, ಫುಲ್ಲು ಕ್ಲಿಯರ್ ರೋಡು. ಒಳ್ಳೆ ಮಜಾ ಮಾಡ್ಕೊಂಡು ಹೋಗ್ಬೋದು. ಈ ರೋಡಲ್ಲಿ ತುಂಬ ಜನ ತುಂಬ ಸರಿ ಓಡಾಡಿರ್ತೀರ, ಏಕೆಂದರೆ ನಂದಿ ಹಿಲ್ಸ್ಗೆ ಇದೇ ರೋಡಲ್ಲೇ ಹೋಗಬೇಕು. ಸೊ ಎಸ್, ನಂದಿ ಹಿಲ್ಸ್ ರೂಟಲ್ಲೇ ಈ ಫಾಲ್ಸ್ ಕೂಡ ಹೋಗಬೇಕು. ಸೊ ಫಾಲ್ಸ್ದು ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಏನಾದರೂ ಹೋಗಬೇಕು ಅಂತ ಅನಿಸಿದ್ರೆ ಸೊ ಹೋಗಿ. ಬಟ್ ನನ್ನ ಪ್ರಕಾರ ಮಾನ್ಸೂನಲ್ಲಿ ಹೋಗೋದು ಒಳ್ಳೆಯದು, ಬಿಕಾಸ್ ಮಳೆ ಬಂದಿರುತ್ತೆ, ಫಾಲ್ಸ್ ಫುಲ್ ಆಗಿರುತ್ತೆ. ಸೊ ಬಾಸು ನಂದಿ ಹಿಲ್ಸ್ ಹೋಗ್ಬೇಕಂದ್ರೆ ಇಲ್ಲಿ ರೈಟಿಗೆ ತೊಗೋಬೇಕು. ಬಟ್ ನಾವಿವಾಗ ನಂದಿ ಹಿಲ್ಸ್ ಹೋಗ್ತಿಲ್ಲ, ಫಾಲ್ಸ್ಗೆ ಹೋಗ್ತಿದ್ವಿ. ಸೊ ನಾವು ಸ್ಟ್ರೈಟ್ ಹೋಗಬೇಕು. ಸೊ ಬಾಸು ಆನ್ ದಿ ವೇ ನಂದಿ ಹಿಲ್ಸು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ, ಶ್ರೀ ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಚೋಳ ಕಿಂಗ್ಡಮ್ ಟೈಮಲ್ಲಿ ಅಂತ ಕಟ್ಟಿದ್ದು. ಸೊ ತುಂಬ ಮೂವಿ ಶೂಟಿಂಗ್ಸ್ ಎಲ್ಲ ಆಗಿದ್ದಾವೆ ಇಲ್ಲಿ. ಸೊ ನನಗೆ ಗೊತ್ತಿರೋದು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮೂವಿ, ಅದರಲ್ಲಿ ಒಂದು ಸೀನು ಅಂದರೆ ಅದು ಬ್ರೇಕಪ್ ಸೀನ್ ಬರುತ್ತಲ್ಲ, ನನ್ನ ಹೃದಯದ ಅರಮನೆ ಇದು, ಇಂದು ಬಿಟ್ಟು ಎಂದೂ ಬರದಿರು, ಕಾಲ್ ತೊಳೆದು ಬೀಳ್ಕೊಡುವೆ, ದಯವಿಟ್ಟು ಹೋಗದಿರು. ಸೊ ಆ ಮೂವಿಲಿ ಮೇಜರ್ ಪಾರ್ಟ್ ಎಲ್ಲ ಇಲ್ಲೇ ಶೂಟ್ ಆಗಿರೋದು.
ಸೊ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಈ ದೇವಸ್ಥಾನದ್ದು, ಯಾಕೆಂದರೆ ಆರ್ಕಿಟೆಕ್ಚರ್ ಎಲ್ಲ ಸಖತ್ತಾಗಿದೆ. ಆ ಫುಲ್ ಆರ್ಕಿಟೆಕ್ಚರ್ ಎಕ್ಸ್ಪ್ಲೈನ್ ಮಾಡಿಕೊಂಡು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಬಾಸು, ಡೆಸ್ಟಿನೇಷನ್ ಹತ್ತತ್ರ ಬಂದಿದ್ದೀವಿ. ಲ್ಯಾಂಡ್ಮಾರ್ಕ್ ಏನಂತಂದರೆ, ಕರೆಂಟ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಒಂದು ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿ ಲೆಫ್ಟಿಗೆ ತೊಗೋಬೇಕು. ಲೆಫ್ಟಿಗೆ ತೊಗೊಂಡು ಸ್ವಲ್ಪ ದೂರ ಆಫ್ ರೋಡ್ ಮಾಡ್ಕೊಂಡು ಹೋಗಬೇಕು. ಐ ಥಿಂಕ್ ಒಂದು 2-3 ಕಿಲೋಮೀಟ್ರ್ ಆಫ್ ರೋಡಿಂಗ್ ಇರುತ್ತೆ. ಎಕ್ಸ್ಟ್ರೀಮ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಮಣ್ಣು ರೋಡು, ಕಲ್ಲೆಲ್ಲ ಇರುತ್ತೆ. ಸೊ 2-3 ಕಿಲೋಮೀಟ್ರ್ ಆಫ್ ರೋಡ್ ಮಾಡ್ಕೊಂಡು ಹೋದರೆ ಸೊ ಹತ್ತತ್ರ ಆ ಫಾಲ್ಸ್ ಹತ್ರ ಹೋಗ್ತೀವಿ. ಅಲ್ಲಿ ನಿಲ್ಲಿಸಿ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾಕೆ ಜನರೇ ಅಯ್ಯೋ ಯಾಕೆ ಜನರೇ ಬಿಟ್ಟೋತಿದ್ದೀರಾ ಜನರೇ? ಸೊ ಬಾಸು, ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಅಪ್ರಾಕ್ಸ್ 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಫಾಲ್ಸ್ ನ ಬೇಸ್ ತಲುಪಕ್ಕೆ. ಸೊ ಹೋಗ್ತಾ ಇದೀವಿ. ಮೇಲ್ಗಡೆಯಿಂದ ಟಾಪ್ ವ್ಯೂ ಕಾಣಿಸ್ತು, ಅದ್ರಲ್ಲಿ ನೀರ್ ಯಾಕೋ ಇಲ್ಲ ಅಂತ ಅನ್ಸ್ತಾ ಐತೆ. ನೋಡಿ ಏನಾಯ್ತಲ್ಲಿ, ಅದನ್ನ ನಾವು ಕೆಣ್ಕಕ್ ಹೋಗಲ್ಲ, ಗುಂಬಿಡ್ತವೆ. ಯಾಕೆ ಜನರೇ? ನಂಬಿಕೆ ಹೋಗಿದೆ ನಿಮ್ಮ ಮೇಲೆ. ಆ ಕಡೆ ಈ ಕಡೆ ಎಲ್ಲ ನೋಡ್ಕೋಬೇಡಿ. ಇಲ್ಲಿಂದ ಈಶಾ 6 ಕಿಲೋಮೀಟರ್, ಒಂದ್ 5 ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ ಈಶಾ. 6 ಕಿಲೋಮೀಟರ್ ಕರೆಕ್ಟ್ ಆಗಿ 6 ಅಂತೆ. ನೀವು ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ 6 ಅಂತ ಹಾಕ್ಬೇಕು. ಮಜಾ ಆಯಾ. ಕರೆಕ್ಟ್ ಆಗಿ 6 ಅಂತ ಹಾಕಿ ಈಶಾಯಿಂದ ಕೇತನಹಳ್ಳಿ ವಾಟರ್ ಫಾಲ್ಸ್ಗೆ ಕರ್ಕೊಂಡ್ಬರುತ್ತದೆ. ಕೇತನಹಳ್ಳಿ ಅಂತ ಏನ್ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಆಗಿ 6 ಅಂತ ಸರ್ಚ್ ಮಾಡ್ಬೇಕು. ಅಣ್ಣ ಹೇಳ್ದ. ಯಾಕೆ ಜನರೇ ತಪ್ಪು ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ? ನೋಡಕ್ಕೆ ಶಿವಮೊಗ್ಗವರೆಗೂ ಹೋಗಿಲ್ಲ, ಇಲ್ಲೇ ಬರ್ಬೋದು. ಬಟ್ ನೀರ್ ಕಮ್ಮಿ. ಬಟ್ ಜೋಗ್ ಫಾಲ್ಸ್ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರಂಗಿಲ್ಲ. ಪ್ರೋಟೋಟೈಪ್ ಆಫ್ ಜೋಗ್ ಫಾಲ್ಸ್ ಅನ್ಕೊಳ್ಳಿ. ಇಲ್ಲಿ ಬಂದು ನೋಡಿ ಆಮೇಲೆ ಜೋಗ್ ಫಾಲ್ಸ್ ಹೋಗಿ ಎಲ್ಲ ಇಲ್ಲೆಲ್ಲ ಇದು ಗೋಮಾಳ ಜಮುನೆಲ್ಲ ಉತ್ಕೊಂಡ್ಬಿಟ್ಟವ್ರಲ್ವಾ? ಏನೋ ಮಾಡ್ತಾನೆ ಪ್ರದೀಪ್ ಈಶ್ವರು. ಈ ಪ್ರಶ್ನೆಗೆ ಚಿಕ್ಕಬಳ್ಳಾಪುರದ ಜನತೆ ಮಾತ್ರ ಆನ್ಸರ್ ಮಾಡಕ್ ನೋಡ್ಬೇಕು ಜನ, ಇವೆಲ್ಲ ಸ್ಕ್ಯಾಮು. ಬರೀ ಮೋಟಿವೇಶನ್ ಸ್ಪೀಚ್ ಆಯ್ತು. ಈ ತರ ಸ್ಕ್ಯಾಮ್ ಎಲ್ಲ ನೋಡ್ಕೊಂಡು ರಕ್ಷಣೆ ಮಾಡ್ಬೇಕು ನಮ್ಮ ಕಾಡನ್ನ. ಕಾಡು ಕಾಡೆ ಕಣೋ ಇದು. ಕಾಡೆ ಅಲ್ವಾ ಮಚ? ಅದನ್ನ ಕಾಡೆ ಅನ್ನೋದು. ಮೇಜರ್ ಯಾವ್ದು ಪ್ರಾಣಿಗಳಿಂದ ಕಡೆ ವಾಸ ಮಾಡಲ್ಲ ಇರ್ತವೆ, ನಿಂಗ್ ಕಾಣಲ್ಲ ಅಷ್ಟೇ. ಯಾಕೆ ಜನರೇ? ಮಜಾ ನೀರೇ ಇಲ್ಲ ಅಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಪರವಾಗಿಲ್ಲ ಮುಂಚೂರು. ಜನರೇ ನೀರಿರಂಗ್ ಕಾಣಲ್ಲ ಜನರೇ. ನೋಡಿ ಜನರೇ, ಹಿಂಗೆಲ್ಲ ಹೋಗ್ಬೇಕು ಜನರೇ. ನಾವು ಇಳ್ಕೊಂಡು ತಾಲ್ ಪತಾಲ್ ಮಾಡ್ಕೊಂಡು. ವಾಟರ್ ಸೋರ್ಸು ನಿಮಗ್ ತೋರಿಸ್ತೀನಿ. ಸೊ ನನ್ ಬ್ಯಾಕ್ ಸೈಡ್ ಏನ್ ಕಾಣಿಸ್ತಿದೆ, ಇದು ವಾಟರ್ ಸೋರ್ಸು. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರ್ ಹರಿತಿತ್ತು. ಅಂತಂದ್ರೆ ಇದು ಫಾಲ್ಸ್ ಹೋಗೋ ನೀರಲ್ಲ, ಫಾಲ್ಸ್ದೇ ಬೇರೆ ನೀರು. ಆ ಕಡೆ ಹೈಟ್ ಇಂದ ಬರ್ತಿದೆ ಅದು ಫಾಲ್ಸ್ ನೀರು. ಸೊ ಆ ನೀರ್ ಬಂದ್ಬಿಟ್ಟು ಮತ್ತೆ ಈ ನೀರು, ಇವೆರಡು ಜಾಯಿನ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ನೀರಿದೆ, ಬಟ್ ನಿಂತಿರೋದು, ಹರಿತಿರೋದಲ್ಲ. ಸೊ ಇದು ವಾಟರ್ ಸೋರ್ಸ್. ಲಾಸ್ಟ್ ಟೈಮ್ ಇಲ್ಲೆಲ್ಲ ನೀರಿತ್ತು ಗುರು. ಈ ತರ ಎಲ್ಲ ಓಡಾಡಕ್ ಆಗ್ತಿರ್ಲಿಲ್ಲ ಲಾಸ್ಟ್ ಟೈಮ್. ಇವಾಗ ನೋಡಿ ಒಳಗಡೆನೆ ಓಡಾಡ್ತಿದೀನಿ. ನಾವೆಂಗೆ ಹಿಂಗ್ ಹರ್ಕೊಂಡು ಹಂಗ ಹೋಗುತ್ತೆ ಮುಂದಕ್ಕೆ. ಸೊ ಮುಂದೆ ಹೋಗಿ ನಾವು ಹಿಂಗೋಗಿ ಮೇಲೆ ಹತ್ಬೇಕು ಹಿಂಗೆ. ಸೊ ಬಸ್ಸು ಕೇತನಹಳ್ಳಿ ವಾಟರ್ ಫಾಲ್ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಸೊ ಫಾಲ್ಸ್ ಹತ್ರ ನಮ್ಗೊಂದು NGO ತರ ಸಿಕ್ತು. ಏನಂದ್ರೆ ಇವರು ಫಾಲ್ಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಿದ್ರು, ಪ್ಲಾಸ್ಟಿಕ್ಸ್ ಬಾಟಲ್ಸ್ ಆತರ ಎಲ್ಲ ಇದ್ರೆ ಕ್ಲೀನ್ ಮಾಡ್ತಿದ್ರು. ಸೊ ಬ್ರೋ, ಯಾರು ಸಂಸ್ಥಾಪಕರು? ಮಧುಗೌಡ್ರು ಅಂತ ಫೌಂಡರು. ಹಸಿರು ಸ್ವಯಂ ಸೇವಾ ಸಂಸ್ಥೆ ಅಂತೆ.
ಸೊ ನಿಮ್ ಕಡೆಯಿಂದ ಒಂದು ಲೈಕ್ಸ್ ಕೊಡಿ ಅವ್ರಿಗೆ. ಸೊ ಹಾಯ್ ಮಾಡ್ಬಿಡಿ ಬಾಯ್ಸ್ ನಮ್ಮ ಆಡಿಯನ್ಸ್ಗೆ. ಮಧು ಸರ್, ಸೊ ನೀವು ಮಾಡ್ತಿರೋ ಕೆಲಸ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ. ಸೊ ಯಾರು ಮಾಡಲ್ಲ, ಬರ್ತಾರೆ ಫಾಲ್ಸ್ ನೋಡ್ತಾರೆ, ಪ್ಲಾಸ್ಟಿಕ್ಸ್ ಎಲ್ಲ ಎಸ್ಬಿಟ್ಟು ಹೋಗ್ತಾರೆ, ಬಟ್ ಈ ಥರ ಕ್ಲೀನ್ ಯಾರೂ ಮಾಡಲ್ಲ. ಸೊ ನೀವು ಮಾಡ್ತಿದ್ದೀರಾ, ಸೊ ನಮ್ಮ ಕಡೆಯಿಂದ ಅಭಿನಂದನೆಗಳು. ಸೊ ನಮ್ಮ ಆಡಿಯನ್ಸ್ಗೆ, ನಮ್ಮ ಚಾನಲ್ ನೋಡ್ತಿರೋ ಟ್ರಾವೆಲರ್ಸ್ಗೆ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಏನಿಲ್ಲ, ನಮ್ಮ ಕಡೆಯಿಂದ ಒಂದೇ ಒಂದು ಎಲ್ಲರಿಗೂ ಕಳಕಳಿ. ಎಲ್ಲರೂ ಆಗಲಿ, ಟ್ರಾವೆಲರ್ಸ್ ಆಗಲಿ, ಯಾವ್ದಾದ್ರು ಒಂದು ಪ್ರವಾಸಿ ತಾಣ, ಅದರಲ್ಲೂ ಇಂಥ ನೇಚರು ಮತ್ತು ಈ ಥರ ಫಾರೆಸ್ಟ್ ಎಲ್ಲ ನೋಡೋಕೆ ಬಂದಾಗ ದಯವಿಟ್ಟು ಮಿನಿಮಮ್ ಪ್ಲಾಸ್ಟಿಕ್ಕು ಬಳಸಿ, ಮತ್ತು ತೊಗೊಂಡು ಬಂದಿರೋ ಪ್ಲಾಸ್ಟಿಕ್ನ ದಯವಿಟ್ಟು ನೀವು ತೊಗೊಂಡೋಗ್ಬಿಟ್ಟು ಡಿಸ್ಪೋಸ್ ಮಾಡಿ. ಈ ಅರಣ್ಯದಲ್ಲೆಲ್ಲ ಹಾಕಬೇಡಿ. ನಮಗೆ ಯಾಕಂದರೆ ಅರಣ್ಯ ಸಂಪತ್ತು ಎಷ್ಟು ನಮಗೆ ಬೇಕು ಅಂತೇಳಿ ಈಗ ಪ್ರಕೃತಿ ವಿಪತ್ತಿಂದ ಗೊತ್ತಾಗ್ತಾ ಇದೆ. ಮಳೆ ಬೆಳೆ ಆಗ್ತಾ ಇಲ್ಲ. ಇದರಿಂದ ನಾವು ನಮ್ಮ ಈ ಅರಣ್ಯ ಸಂಪತ್ತನ್ನ ಕಾಪಾಡಬೇಕಂದ್ರೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಇದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಬೇರೆಯವ್ರ ಮೇಲೆ ಹಾಕೋದು. ಪ್ಲಾಸ್ಟಿಕ್ ಮಿನಿಮಮ್ ಯೂಸ್ ಮಾಡಿ, ಮತ್ತು ಆದಷ್ಟು ಡಿಸ್ಪೋಸ್ ಮಾಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಬೇರೆ ಎಲ್ಲಾರು ತಗೊಂಬಂದಿರೋದನ್ನ ವಾಪಸ್ ತಗೊಂಡೋಗಿ ಕಾಡಲ್ಲಿ ಮಾತ್ರ ಹಾಕ್ಬೇಡಿ. ಯಾಕಂದ್ರೆ ಇಲ್ಲಿ ಕಾಡು ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ, ಜನಗಳಿಗೂ ತೊಂದರೆ ಆಗುತ್ತೆ, ನೇಚರು ಹಾಳಾಗುತ್ತೆ. ಸೂಪರ್ ಬ್ರೋ, ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ, ನಮ್ಮ ಆಡಿಯನ್ಸ್ ಕಡೆಯಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಬಾಸು, ಕೇತನಹಳ್ಳಿ ಜಲಪಾತ ಇದೆ, ಬಟ್ ನೀರಿಲ್ಲ. ಸೊ ವ್ಯೂ ಪಾಯಿಂಟ್ ಇಂದ ವ್ಯೂ ತೋರಿಸ್ತೀನಿ, ನೋಡ್ಕೊಬಿಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕೇತನಹಳ್ಳಿ ಜಲಪಾತ. ಸೊ ಏನು ಮಾಡೋಕ್ಕಾಗಲ್ಲ, ನೀರು ಸ್ವಲ್ಪನೂ ಬರ್ತಿಲ್ಲ. ಐ ಥಿಂಕ್ ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನಿಸುತ್ತೆ. ಒಂದು 15 to 20 ಡೇಸ್ ಆದಮೇಲೆ ಬರಬೇಕಿತ್ತು, ಅಂದರೆ ಕಂಪ್ಲೀಟ್ ರೈನಿ ಸೀಸನ್ ಸ್ಟಾರ್ಟ್ ಆದಾಗ. ಸೊ ಇಟ್ಸ್ ಓಕೆ, ಕೂಲಾಗಿದೆ ವೆದರು, ಚಿಲ್ಲಾಗಿದೆ. ಬಾಯ್ಸ್ ಎಲ್ಲ ಮೇಲೆ ಫಾಲ್ಸ್ ಮೇಲ್ಗೆ ಹತ್ಬಿಟ್ಟು ಚಿಲ್ ಮಾಡ್ತಾವ್ರೆ. ಸೊ ಪ್ಲಾನ್ ಈಗ ವ್ಯೂ ಪಾಯಿಂಟ್ ಇಂದ ನೋಡಿದಾಯ್ತು. ಸೊ ಇನ್ನೊಂದು ಪ್ಲೇಸ್ ಹೇಳ್ತಿದ್ದಾರೆ ಮಿಸ್ಟರ್ ಮಂಜುನಾಥ್. ಸೊ ಅಲ್ಲಿಗೆ ಹೋಗೋಣ ಅಂತ ಫಿಕ್ಸ್ ಆಯ್ತು. ಸೊ ನೋಡ್ಕೊಬಿಡಿ ಫೈನಲ್ ವ್ಯೂ. ಸೊ ಇಷ್ಟು ಹೇಳ್ತಾ, ನೀವೇನಾದ್ರು ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿಯೋದು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಎಸ್, ನಿಮ್ಮ ಹಿಟ್ಮ್ಯಾನ್ ನಂದೀಶ್ ಸೈನಿಂಗ್ ಆಫ್ ಫ್ರಮ್ ದ ಹಿಟ್ಮ್ಯಾನ್ ಶೋ, ಸೈನಿಂಗ್ ಆಫ್ ಫ್ರಮ್ ಕೇತನಹಳ್ಳಿ ಜಲಪಾತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್.